ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಸಕ್ಕರೆ ಅಚ್ಚು ಮಾಡುವ ವಿಧಾನವನ್ನು ನೋಡಿಕೊಂಡು ಬರೋಣ ಬನ್ನಿ. ಸಿಮ್ಮಿನ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 2 ಟೀ ಲೋಟದಲ್ಲಿ 2 ಅಥವಾ 2.5 ಲೋಟ ಸಕ್ಕರೆಯನ್ನು ಹಾಕಿ 1.5 ಲೋಟ ನೀರನ್ನು ಹಾಕಬೇಕು. ಸಕ್ಕರೆ ಮುಳುಗುವವರೆಗೂ. ನಿಮಗೆ ಹಾಗೆ ಅರ್ಥ ಆಗಿಲ್ಲ ಅಂದರೆ 1/4 kg ಸಕ್ಕರೆಗೆ ಟೀ ಲೋಟದಲ್ಲಿ 1.5 ಲೋಟ ನೀರನ್ನು ಹಾಕಬೇಕು. ಸಕ್ಕರೆ ಅವ್ರಿಗೆ ನೀರನ್ನು ಹಾಕಬೇಕು. ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಳ್ಳಬೇಕು. ಆನ್ ಮಾಡಿಕೊಂಡು ನಂತರ ಒಂದು ಸ್ಪೂನಿನ ಸಹಾಯದಿಂದ ಸಕ್ಕರೆಯನ್ನು ಕರಗಿಸಬೇಕು. ಚೆನ್ನಾಗಿ ಕೆದಕುತ್ತಾ ಇರಬೇಕು. ಗ್ಯಾಸ್ ಫ್ಲೇಮನ್ನು ಕಮ್ಮಿ ಉರಿಯಲ್ಲಿಯೇ ಇಟ್ಟು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ತಿರುಗುತ್ತಾ ಇರಬೇಕು. 15 ನಿಮಿಷಗಳ ಕಾಲ ತಿರುಗುತ್ತಾ ಇರಬೇಕು. ತಿರುವಿದ ನಂತರ ನೊರೆ ಬರುವ ಹಾಗೆ ಆಗುತ್ತದೆ. ನಂತರ ಒಂದು ಚೂರು ಹಾಲನ್ನು ಹಾಕಿದರೆ ಸಕ್ಕರೆಯಲ್ಲಿರುವ ಗಲೀಜು ಪದಾರ್ಥಗಳು ಹೊರಬರುತ್ತವೆ. ಅದನ್ನು ಚೆನ್ನಾಗಿ ತಿರುಗುತ್ತಾ ಇರಬೇಕು. ಗಟ್ಟಿ ಬರುವವರೆಗೂ ತಿರುಗುತ್ತಾ ಇರಬೇಕು. ನಾವು ರಾಗಿ ಗಂಜಿ ಮಾಡ್ತೀವಲ್ಲ, ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ತಿರುಗುತ್ತಾ ಇರಬೇಕು. ತಿರುವಿದ ನಂತರ ಬಿಡಬಾರ್ದು, ತಿರುಗುತ್ತಾ ಇರಬೇಕು. ತಿರುವಿದ ಮೇಲೆ ಕೆಳಗಡೆ ಇಟ್ಕೊಂಡು, ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ತಿರುಗಿಬಿಟ್ಟು, ಮತ್ತು ಮೋಲ್ಡ್ ಇಲ್ಲ ನನ್ನ ಹತ್ರ, ಸೊ ಅದು ಫ್ರಿಜ್ನಲ್ಲಿ ನಾವು ಐಸ್ ಇಡ್ತೀವಲ್ವ, ಆ ಬಾಕ್ಸು ತೊಗೊಂಡು ಆ ಬಾಕ್ಸಿನ ಸಹಾಯದಿಂದ ನನ್ನ ಸಕ್ಕರೆ ಅಚ್ಚನ್ನು ಅದರಲ್ಲಿ ಹಾಕ್ಕೊಂಡು ಮಾಡ್ಕೊತೀನಿ. ಆ ಬಾಕ್ಸಿನಲ್ಲಿ ಅಚ್ಚುಗಳನ್ನು ಹಾಕಿ ಸುಮಾರು 20 ನಿಮಿಷಗಳ ಕಾಲ ಆರಲು ಬಿಡಬೇಕು. ನಂತರ ಅದನ್ನು ಒಂದು ಪ್ಲೇಟಿನಲ್ಲಿ ಉಲ್ಟಾ ಮಾಡಿದ್ರೆ ಎಲ್ಲ ಬಂದ್ಬಿಡುತ್ತೆ. ಅದು ಸ್ಕಿಪ್ ಆಗೋಗಿದೆ. ನಾವು ಯಾವ ಥರ ಐಸ್ ಕ್ಯೂಬನ್ನು ತೆಗಿತೀವೋ ಆ ಥರ ತೆಗೆದ್ರೆ ಬಂದ್ಬಿಡುತ್ತೆ ಈಸಿಯಾಗಿ ಆರಿದ ನಂತರ. ಅದೇ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತದೆ, ಆದರೆ ಮನೆಯಲ್ಲೇ ಮಾಡಿಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತದೆ. ಮೆತ್ತಗಿರುತ್ತೆ, ಬಾಯಲ್ಲಿಟ್ಟರೆ ಹಂಗೆ ಕರಗೋಗ್ಬಿಡುತ್ತೆ. ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೋಣ ಫ್ರೆಂಡ್ಸ್. ಥ್ಯಾಂಕ್ ಯು.